ಒಂದು ಬಹುಶಃ ಶುಕ್ರವಾರದಿಂದ ಪ್ಯಾಕಿಂಗ್ ಮಾಡಬೇಕಲ್ಲ. ಹೌದು ಸರ್. ಶುಕ್ರವಾರಕ್ಕೆ ಪ್ಯಾಕಿಂಗಿಗೆ ಬೇಕಾಗುತ್ತೆ. ಶನಿವಾರದ ದಿನ ರುದ್ರಾಯಗ ಇದ್ದೇ ಇದೆ. ನಾಳೆಯಿಂದ ನಾವು ಮಾಡ್ತಕ್ಕಂಥ ರುದ್ರ ಘನಯಾಗಕ್ಕೆ ಅದು ಶೀಟು ನಾಳೆಯಿಂದ ಶುರು ಮಾಡ್ತಾ ಇದ್ದಾರೆ. ಮೋಸ್ಟ್ಲಿ ಶಿವರಾತ್ರಿ ಒಳಗೆ ಆಗುತ್ತೆ ನಮಗೆ ಶೀಟಿಂಗಿಂದ. ಇದು ಒಂದು ಇನ್ಫಾರ್ಮೇಷನ್. ಈ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 100 ವರ್ಷಗಳು ಕಳೀತು ನಮ್ಮ ದೇಶದಲ್ಲಿ. ಆ 100 ವರ್ಷ ಕಳೆದ ನಂತರ ಈ ಒಂದು ತಿಂಗಳು ಪರಿಪೂರ್ಣವಾಗಿ ದೇಶಾದ್ಯಂತ ಹಿಂದೂ ಸಮಾಜೋತ್ಸವ ಅಂತ ಮಾಡ್ತೀವಿ. ಎಲ್ಲ ಹಳ್ಳಿಗಳಲ್ಲೂ ಕೂಡ ಮಾಡ್ತು. ನಾನು ಒಂದು 5 ಪ್ರೋಗ್ರಾಮ್ ಅಟೆಂಡ್ ಆಗಿದ್ದೆ. ಹಿಂದೂಗಳನ್ನು ಜಾಗೃತಗೊಳಿಸ್ಲಿಕ್ಕೋಸ್ಕರ ನಾವು ಹೋಗಿ ಮಾತನಾಡಬೇಕಾಗುತ್ತೆ. ಒಂದು ಜಾಗೃತಗೊಳಿಸ್ಬೇಕು, ಜೊತೆಗೆ ನಾವುಗಳು ಜಾಗೃತರಾಗಿರಬೇಕು. ಎರಡೂ ಇದೆ. ಜಾಗೃತಗೊಳಿಸೋದು ಬೇರೆ, ಜಾಗೃತವಾಗಿರೋದು ಬೇರೆ. ಏನಕ್ಕೆ ಆ ಕಾರ್ಯಕ್ರಮವನ್ನು ಮಾಡಿದ್ರು ಅಂದರೆ 100 ವರ್ಷ ಅವ್ರು ಬಂದಿರತಕ್ಕಂಥ ಇತಿಹಾಸ ಏನಿದೆ, ಆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 100 ವರ್ಷಗಳ ಪರಿಶ್ರಮ. ಆದ್ದರಿಂದ ಇವತ್ತಿಗೂ ಸ್ವಲ್ಪ ನಮ್ಮಲ್ಲಿ ಇನ್ನೂ ಹಿಂದುತ್ವ ಉಳ್ಕೊಂಡು ನಡೀತಾ ಇದೆ. ಇಲ್ಲೇ ಇದ್ದರೆ ಯಾವತ್ತೂ ಅದರ ಒಂದು ನಮ್ಮ ಹಿಂದುತ್ವದ ಒಂದು ಅವನತೆಯನ್ನು ಕಾಣ್ಬೋದಿತ್ತು. ಭಾಳಷ್ಟು ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದೆ. ಭಾಳಷ್ಟು ವಿವಿಧವಾಗಿರ್ತಕ್ಕಂಥ ಬೇರೆ ಬೇರೆ ರೀತಿಯಾಗಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತಮ್ಮ ಕೆಲಸವನ್ನು ಮಾಡ್ಕೊಂಡು ಬರ್ತಾರೆ. ಪ್ರಧಾನವಾಗಿ ನಾವೆಲ್ಲ ಇದ್ದು ನಾವೆಲ್ಲ ಒಂದು ಅಂತಕ್ಕಂಥ ಒಂದು ಭಾವನೆಯನ್ನು ತರಿಸ್ತಕ್ಕಂಥ ಒಂದು ಪ್ರಯತ್ನ ನಡೀತಾರೆ. 5 ಕಡೆ ಹೋದಾಗ ನಾನೇನು ಯಾವತ್ತೂ ಪ್ರಿಪೇರ್ ಆಗಿ ಹೋಗಲ್ಲ, ಸುಮ್ಮನೆ ಏನು ಬರುತ್ತೋ ಅದು ಮಾತಾಡಿ ಬರೆದು ಬರ್ತೀನಿ. ಆದರೆ 5 ಕಡೆನೂ 5 ಡಿಫ್ರೆಂಟ್ ಟಾಕ್ಸ್ ಬಂತು. ಆ ಜಗದಂಬೆ ಏನು ನನ್ನ ಬಾಯಲ್ಲಿ ನುಡಿಸ್ತಾಳೋ ಅದನ್ನು ಹೇಳಿ ಬರ್ತೀನಿ. ಯಾಕೆ ನಾನು ಅಲ್ಲೇ ಮಾತಾಡಬೇಕಾದ್ರೆ ಅವ್ರಿಗೊಂದು ನಮಸ್ಕಾರ ಹಾಕಿ ನಿನ್ಗೇನು ಅನ್ಸುತ್ತೋ ಅದನ್ನು ಮಾತಾಡ್ಸೋವ ಅಂತ ಹೇಳ್ಬಿಟ್ಟೆ ಕೂತ್ಕೊಳ್ಳೋದು. ಏನು ಮಾತಾಡಿರ್ತೀನಿ ನನಗೂ ಎಷ್ಟೋ ಸತಿ ಗೊತ್ತಿರೋದಿಲ್ಲ, ಎದ್ದು ಬರ್ತಿರ್ತೀನಿ ನಾನು. ಇದು ನನ್ನ ಪರಿಸ್ಥಿತಿ ಅದು. ಆದರೆ 5 ಸತಿನೂ ಕೂಡ ಭಾಳ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಮಾತನ್ನು ಜಗದಂಬೆ ಆಡಿಸೋದು. ನನಗೆ ಒಂದು ಸತಿ ಭಾಳಷ್ಟು ಹಿಂದೆ ಒಬ್ಬರು ವಾಟ್ಸಪ್ಪಲ್ಲಿ ಕಳಿಸಿದ್ರು ಒಂದು ಇದನ್ನು. ಬಹುಶಃ ಮಲೇಷಿಯಾ ಅಲ್ಲ ಜಪಾನಲ್ಲಿ ಒಬ್ಬ ನಮ್ಮ ಭಾರತೀಯ ಅಲ್ಲಿ ಹೋಗಿ ಒಂದು 25 ವರ್ಷ ನೆಲೆಸಿ ಅಲ್ಲೇ ಸೆಟ್ಲ್ ಆಗಿರ್ತಕ್ಕಂಥವನು ಅವನ ಜೀವನದಲ್ಲಿ ನಡೆದ ಘಟನೆಯನ್ನು ವಾಟ್ಸಪ್ಪಲ್ಲಿ ಯಾರೋ ಬರೆದು ಹಾಕಿದ್ದು ಫಾರ್ವರ್ಡ್ ಆಗಿ ನನ್ನ ತನಕನೂ